ಬರೀ 10 ನಿಮಿಷದಲ್ಲಿ ನಿಮ್ಮ ಸಂಪೂರ್ಣ ದೇಹಕ್ಕೆ ವ್ಯಾಯಾಮ ಕೊಡುವಂತಹ ಯೋಗಾಭ್ಯಾಸವನ್ನ ನಾವಿವತ್ತು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇ ನಿಮಿಷದಲ್ಲಿ ನೀವು ನಿಮ್ಮ ನೆಕ್ಕನ್ನ ಮತ್ತೆ ಭುಜಗಳನ್ನ ಚೆನ್ನಾಗಿ ರೊಟೇಷನ್ ಮಾಡ್ಕೊಳ್ಬೇಕು. ಎರಡನೇ ನಿಮಿಷದಲ್ಲಿ ನಿಮ್ಮ ರಿಸ್ಟ್ ಹಾಗೂ ಆಂಕಲ್ ಅನ್ನ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಬೇಕು, ಕ್ಲಾಕ್ ವೈಸ್ ಹಾಗೂ ಆಂಟಿ ಕ್ಲಾಕ್ ವೈಸ್. ಮೂರನೇ ನಿಮಿಷದಲ್ಲಿ ಮರ್ಜರಿಯಾಸನ ಮತ್ತೆ ಬಿತ್ತಿಲಾಸನವನ್ನ ಉಸಿರಾಟದ ಜೊತೆ ಬೆನ್ನನ್ನ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಬೇಕು. ನಾಲ್ಕನೇ ನಿಮಿಷದಲ್ಲಿ ಉಸಿರನ್ನ ಒಳಗೆ ತಗೊಳ್ತಾ ಭುಜಂಗಾಸನ, ಉಸಿರನ್ನ ಹೊರಗೆ ಬಿಡ್ತಾ ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು. ಐದನೇ ನಿಮಿಷದಲ್ಲಿ ಪರ್ವತಾಸನದಲ್ಲಿ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಬೇಕು. ಆರನೇ ನಿಮಿಷದಲ್ಲಿ ಪರ್ವತಾಸನದಿಂದ ಮಲಾಸನಕ್ಕೆ ಬಂದು ಆಂಕಲ್ ಅನ್ನ ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು. ಏಳನೇ ನಿಮಿಷದಲ್ಲಿ ನೀವು ಬದ್ಧ ಕೋನಾಸನವನ್ನು ಅಭ್ಯಾಸ ಮಾಡಿ ಇದರಲ್ಲಿ ಮಂಡಿಯನ್ನ ಚೆನ್ನಾಗಿ ಮೂವ್ ಮಾಡ್ಕೊಳ್ಬೇಕು. ಎಂಟನೇ ನಿಮಿಷದಲ್ಲಿ ನಾವು ಸೇತು ಬಂಧಾಸನ ಅಭ್ಯಾಸ ಮಾಡೋಣ. ಇದರಲ್ಲಿ ಹಿಪ್ಪನ್ನ ಮತ್ತೆ ಬೆನ್ನನ್ನ ಚೆನ್ನಾಗಿ ನೀವು ಸ್ಟ್ರೆಚ್ ಮಾಡಬಹುದು. ಒಂಬತ್ತನೇ ನಿಮಿಷದಲ್ಲಿ ಬೆನ್ನಿಗೆ ಒಂದು ಕೌಂಟರ್ ಪೋಸ್ ಕೊಡೋ ತರ ನಾವು ಪವನ ಮುಕ್ತಾಸನವನ್ನು ಅಭ್ಯಾಸ ಮಾಡೋಣ. ಹತ್ತನೇ ನಿಮಿಷದಲ್ಲಿ ನೀವು ಶವಾಸನವನ್ನು ಅಭ್ಯಾಸ ಮಾಡಿ ಇದರ ಜೊತೆಗೆ ನೀವು ನಿಮ್ಮ ಯೋಗಾಭ್ಯಾಸವನ್ನ ಕಂಪ್ಲೀಟ್ ಮಾಡಬಹುದು.